ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ವಿಡಿಯೋ. ಗಾಯ್ಸ್, ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ರಂಗಸ್ಥಳ. ಇದು ಶ್ರೀರಂಗನಾಥ ಸ್ವಾಮಿಯ ದೇವಸ್ಥಾನ. ಇದು ಬ್ಯಾಂಗ್ಳೂರಿಂದ ನಿಮಗೆ ಒಂದು 65 ಕಿಲೋಮೀಟರ್ ಆಗುತ್ತೆ. ಚಿಕ್ಕಬಳ್ಳಾಪುರದಿಂದ ತಿಪ್ಪೇನಹಳ್ಳಿ ಅಂತ ಹೇಳಿ ಒಂದು ಊರು ಬರುತ್ತೆ, ಆ ಊರು ಹತ್ರ ಬರುತ್ತೆ. ಚಿಕ್ಕಬಳ್ಳಾಪುರದಿಂದ ಟೋಟಲ್ ಒಂದು 8 ಕಿಲೋಮೀಟರ್ ಆಗುತ್ತೆ. ನೋಡಿ, ಔಟ್ಸೈಡಿಂದ ಎಷ್ಟು ಅದ್ಭುತವಾಗಿದೆ ಆ ಗೋಪುರ, ನೋಡೋಕ್ಕೆ ಸೂಪರ್ ಆಗಿದೆ ಗಾಯ್ಸ್. ಬನ್ನಿ, ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಫುಲ್ಲು ಯಾವ್ಯಾವ ಥರ, ಎಲ್ಲಿ ಯಾವಾಗ ಕಟ್ಟಿದ್ರು, ಏನು ಎಲ್ಲ ಡೀಟೇಲ್ಸ್ ಪಿನ್ ಟು ಪಿನ್ ಕೊಡ್ತೀನಿ. ದೇವ್ರ ದರ್ಶನ ಮಾಡೋಣ ಬನ್ನಿ. ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ರಂಗಸ್ಥಳ ಅಂತ ಬರೆದಿದ್ದಾರೆ. ಏನಂದರೆ ಇವಾಗ ನೋಡಿದ್ರಲ್ಲ ನೀವು ಗೋಪುರ, ಇದು ಒಳಗಡೆ ಇದೆ ಅಲ್ಲ, ಆ ಗೋಪುರ ಬಂದ್ಬಿಟ್ಟು ಹೊಯ್ಸಳರು ಇದ್ರಲ್ಲ, ಆ ಕಾಲದಲ್ಲಿ ಕಟ್ಟಿರುವಂಥದ್ದು. ಆಮೇಲೆ ಔಟ್ಸೈಡ್ ನೋಡಿದ್ರಲ್ಲ ನೀವು, ಒಂಥರ ಗ್ರೇ ಕಲರು ಗ್ರೀನ್ ಕಲರ್ ಮಿಕ್ಸ್ ಕಾಂಬಿನೇಷನಲ್ಲಿ ಕಟ್ಟಿದಾರಲ್ಲ, ಅದು ಇಸ್ಕಾನ್ ಟೆಂಪಲ್ ಕಡೆಯಿಂದ ರೀಸೆಂಟಾಗಿ ಕಟ್ಕೊಟ್ಟಿರೋದು. ನೋಡಿ, ಎಂಟ್ರಿ ಆದ ತಕ್ಷಣ ಯಾವ ಥರ ದೇವಸ್ಥಾನದ ವೈಬ್ ಬರ್ತಾ ಇದೆ ನೋಡಿ. ಫುಲ್ಲು ಆ 1200 ವರ್ಷಗಳ ಹಿಂದಿನ ದೇವಸ್ಥಾನ ಈ ವೈಬ್ ಬರುತ್ತಲ್ಲ, ಆ ವೈಬು ಎಲ್ಲಿ ನಮ್ಮ ಹಂಪಿ ಕಡೆ ಬರುತ್ತಲ್ಲ, ಆ ಥರ ವೈಬ್ ಬರ್ತಾ ಇದೆ ಎಂಟ್ರಿ ಆದ ತಕ್ಷಣ. ಇಂಥ ಕ್ಷೇತ್ರ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರುವುದೇ ಅಂತ ಗೊತ್ತೇ ಇರಲಿಲ್ಲ ಗಾಯ್ಸ್. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಮೇಲ್ಗಡೆ ನೋಡ್ತಿದ್ದೀರಲ್ಲ, ಇಲ್ಲಿ ಏನಂದರೆ ಎಲ್ಲ ವಿಷ್ಣುವಿನ ಅವತಾರವನ್ನು ಇಲ್ಲಿ ಕೆತ್ತಿ ತುಂಬ ಅದ್ಭುತವಾಗಿ ನಿಲ್ಲಿಸಿದ್ದಾರೆ. ಅದಾದಮೇಲೆ ಇನ್ನೂ ಒಂದು ಇಲ್ಲಿ ವಿಷಯ ಕೇಳ್ಪಟ್ಟೆ, ಏನಂದರೆ ಇಲ್ಲಿ ರಂಗನಾಥ ಸ್ವಾಮಿ ಶ್ರೀದೇವಿ ಭೂದೇವಿ ಇಬ್ಬರನ್ನು ಒಂದೇ ಸಾಲಿಗ್ರಾಮ ಕಲ್ಲಲ್ಲಿ ಕೆತ್ತಿರುವಂಥದ್ದು. ಅದಾದಮೇಲೆ ಇಲ್ಲಿ ಏನಂದರೆ ಶ್ರೀರಂಗನಾಥ ಸ್ವಾಮಿಯ ಮೂರ್ತಿ ಇದೆಯಲ್ಲ, ಅದು 4.5 ಅಡಿ ಇರುವಂಥದ್ದು. ಆವಾಗಲೇ ಹೇಳ್ದಂಗೆ ಸಾಲಿಗ್ರಾಮ ಕಲ್ಲಿಂದ ಕೆತ್ತಿರುವಂಥದ್ದು. ಸರಿನಾ, ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ನಾನು ಔಟ್ಸೈಡಿಂದನೇ ಆದಷ್ಟು ತೋರಿಸ್ತೀನಿ ಗಾಯ್ಸ್ ನಿಮಗೆ. ನಿಮಗೆ ಅರ್ಥ ಆಗಿರಲ್ಲ ಆ ಗಾಡಿ ಏನು ಹೇಳ್ತಿದ್ದಾರೆ ಅಂತ, ಅದನ್ನು ನಾನು ಮುಂದೆ ಹೇಳ್ತೀನಿ. ನೀವು ದೇವ್ರನ್ನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬನ್ನಿ, ಯಾವ ಥರ ಇದೆ ಅಂತ ತೋರಿಸ್ತೀನಿ, ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನೀಟಾಗಿ. ನೋಡಿ ಶ್ರೀರಂಗನಾಥ ಸ್ವಾಮಿ ದೇವ್ರನ್ನ, ಮತ್ತು ಅಲ್ಲಿ ಹಿಂದೆಗಡೆ ಇದ್ದಾರಲ್ಲ, ಅದು ಶ್ರೀದೇವಿ ಮತ್ತು ಭೂದೇವಿ ಪಕ್ಕದಲ್ಲಿರುವಂಥದ್ದು. ಆ ಗಾಡಿ ಏನು ಹೇಳ್ತಾ ಇದ್ರು ಅಂದರೆ, ಸಂಕ್ರಾಂತಿ ಹಬ್ಬದ ದಿವಸ ಸೂರ್ಯನ ಕಿರಣಗಳು ಈ ಹೋಲಿಂದ ಬಂದು ಶ್ರೀರಂಗನಾಥ ಸ್ವಾಮಿಯ ಪಾದಕ್ಕೆ ಬೀಳುತ್ತೆ ಅಂತ ಹೇಳ್ತಾಯಿದ್ರು. ಅದನ್ನು ನೋಡಲಿಕ್ಕೆ 1000 ಜನ ಬರ್ತಾರೆ, ಆ ಟೈಮಲ್ಲಿ ಫುಲ್ಲು ಜನ ಇರ್ತಾರೆ ಅಂತ ಹೇಳಿದ್ರು. ಯಾಕಂದರೆ ಅಂಥ ದೃಶ್ಯ, ಅಂಥ ಅದ್ಭುತನ ನಾವು ಕಣ್ಣಲ್ಲಿ ತುಂಬ್ಕೊಬೇಕು ಅಂತ. ನಾನು ಹೇಳಿದ್ನಲ್ಲ, ಸೂರ್ಯನ ಕಿರಣಗಳು ಇಲ್ಲಿಂದ ಬರ್ತವೆ ಅಂತ, ಈ ಜಾಗದಿಂದನೇ ಬಂದು ಶ್ರೀರಂಗನಾಥ ಸ್ವಾಮಿಯ ಪಾದಕ್ಕೆ ಬೀಳೋದು. ಓಕೆ ಗೈಸ್, ಅದಾದಮೇಲೆ ಇನ್ನೊಂದು ವಿಷಯ ಏನಂತ ಅಂದರೆ, ಇಲ್ಲಿ ಒಳಗಡೆ ನೋಡಿದ್ರಲ್ಲ ಗರ್ಭಗುಡಿ, ಅದನ್ನು ಡಂಕಣಾಚಾರ್ಯರ ಕುಟುಂಬಸ್ಥರು ಬರೀ ಒಂದೇ ದಿವಸದಲ್ಲಿ ಕಟ್ಟಿರುವಂಥದ್ದು. ಗೈಸ್, ಇನ್ನೊಂದು ವಿಶೇಷ ಏನಂದರೆ, ಶ್ರೀರಂಗಪಟ್ಟಣ ಮತ್ತು ಶ್ರೀರಂಗಮ್ಮು ಮತ್ತು ರಂಗಸ್ಥಳ ಅಂದರೆ ಇವಾಗ ನೋಡ್ತಾ ಇದ್ದೀರಲ್ಲ ಈ ದೇವಸ್ಥಾನ, ಈ 3 ದೇವಸ್ಥಾನಗಳಲ್ಲಿ ಒಂದೇ ದಿವಸ ದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗೈಸ್. ಫ್ರೆಂಡ್ಸ್, ಇವಾಗ ಈ ದೇವಸ್ಥಾನ ನೋಡಿ ನಮಗೆ, ನಮ್ಮ ಫ್ಯಾಮಿಲಿಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಬಂದಿರಲಿಲ್ಲ ಈ ದೇವಸ್ಥಾನಕ್ಕೆ, ಇಲ್ಲೇ ನಿಯರ್ ಇದ್ರೂ ಬರೋಕ್ಕಾಗಿರಲಿಲ್ಲ. ನೀವು ಹೋಗಿ, ತುಂಬ ಚೆನ್ನಾಗಿದೆ. ಇವಾಗಂತೂ ಬಸ್ ಫೆಸಿಲಿಟಿ ಮಾಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಹೋಗಿ ನೀವು ಮೆಜೆಸ್ಟಿಕಲ್ಲಿ ಬಸ್ ಹತ್ತಿದ್ರೆ ಇದನ್ನೆಲ್ಲ ತೋರಿಸ್ಕೊಂಡು ಸಂಜೆ ಕರ್ಕೊಂಡು ಹೋಗಿಬಿಡ್ತಾರೆ. ಈ ಥರ ಎಲ್ಲ ಇದೆ, ನೀವು ಗೋರ್ಮೆಂಟಲ್ಲಿ ಚೆಕ್ ಮಾಡೋದು, BMTC ಬಸ್ಸಲ್ಲೆಲ್ಲ ಚೆಕ್ ಮಾಡ್ಬೋದು. ಇದೇ ಥರ ಹೊಸ ವೀಡಿಯೋಗಳು ಹಾಕ್ತಾ ಇರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಗೈಸ್. ಅದಾದಮೇಲೆ ಇಲ್ಲಿ ತುಂಬ ಮಂಕಿಗಳು, ಕೋತಿ ಮರಿಗಳು ಎಲ್ಲ ತುಂಬ ಇದೆ. ಅದಕ್ಕೇನಾದರೂ ಒಂಚೂರು ಬಾಳೆಹಣ್ಣು ಆ ಥರ ಏನಾದರೂ ತೊಗೊಬಂದು ಹಾಕಿ, ಈ ಮಿಕ್ಸ್ಚರ್ಗೆಲ್ಲ ಹಾಕಿದ್ರೆ ತಿನ್ನಲಿಲ್ಲ. ನಾವು ಹಾಕ್ದು, ಬಟ್ ಅದು ತಿನ್ನಲಿಲ್ಲ. ಫ್ರೂಟ್ಸು ಇಲ್ಲ ಕಡಲೆಕಾಯಿ ಆ ಥರ ಹಾಕಿದ್ರೆ ತಿನ್ಬೋದೇನೋ. ಯಾಕಂದರೆ ಇಲ್ಲಿ ಏನೂ ಇಲ್ಲ ಇವ್ರಿಗೆ ತಿನ್ನೋಕ್ಕೆ. ಫಾರೆಸ್ಟ್ ಅಂದರೆ ಅಲ್ಲೊಂಥರ ಹೊರಗಡೆ ಸಿಗ್ತವೆ, ಅದು ಇದು ತಿನ್ಕೊಳ್ಬೋದು. ಇಲ್ಲಿ ಇದರೊಳಗೆ ತುಂಬ ಚಿಕ್ಕ ಮರಿಗಳೆಲ್ಲ ಇದ್ದಾವೆ, ತುಂಬ ಕ್ಯೂಟಾಗಿದೆ, ಒಳ್ಳೆ ಆ್ಯಕ್ಟಿವ್ ಆಗಿರೋ ಕೋತಿಗಳಿದೆ. ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಪ್ಲಾಸ್ಟಿಕ್ ಅಂತೂ ತರಕ್ಕೆ ಹೋಗಬೇಡಿ, ಇಲ್ಲೇನು ಹಾಕೋಕ್ಕೆ ಹೋಗಬೇಡಿ, ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.